ಅಮ್ಮ, ನಾನ್ ಸೂಪರ್ ಮಾರ್ಕೆಟ್ ತನಕ ಹೋಗ್ಬರ್ತೀನಿ. ಹಾಗಾ? ಹ್ಮ್. ಸರಿ ಹೋಗ್ ತಿನ್ನೋಗು. ಇಲ್ಲಮ್ಮ, ನಾನ್ ಹೋಗ್ಬರ್ತೀನಿ. ಈಗ್ಲೇ ತುಂಬಾ ಲೇಟ್ ಆಯ್ತು. ಏಯ್, ಹೋಗ್ ತಿನ್ನು ಅಂತ ಹೇಳಿದ್ನಲ್ಲ, ಹೋಗ್ ಸುಮ್ನೆ ಕೂತ್ಕೋ ಹೋಗು. ಹ್ಮ್. ನಾ ಟಿಫನ್ ತರ್ತೀನಿ. ಅಯ್ಯೋ, ಸರಿ ಹೋಯ್ತು. ಅದೆಲ್ಲ ಸರಿ, ಈಗ ಯಾಕೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು ನೀನು? 2 ದಿನಕ್ ಮುಂಚೆ ತಾನೇ ಮನೆಗ್ ಬೇಕಾಗಿರೋ ಎಲ್ಲ ಸಾಮಾನ್ ತಂದಿರೋದು. ಅಮ್ಮ, ಸ್ವಲ್ಪ ಕಾಸ್ಮೆಟಿಕ್ಸ್ ಎಲ್ಲ ತಗೋಬೇಕಿತ್ತು, ಅದಕ್ಕೆ ಹೋಗ್ಬೇಕು. ಹಾಗಾ? ಹ್ಮ್. ಸರಿ ಸರಿ. ಆಯ್ತಮ್ಮ, ನಾನ್ ಹೋಗ್ಬರ್ತೀನಿ. ಹುಷಾರಾಗಿ ಹೋಗ್ಬಾ. ಹ್ಮ್. ಆಂಟಿ, ಯಾರು? ನಾನು ಹೌಸ್ ಓನರ್ ಮಗ ಆಂಟಿ. ಹಾ, ಸ್ವಲ್ಪ ಇರಪ್ಪ, ಬಂದೆ. ಅದಿರ್ಲಿ, ನೀನ್ ಹೌಸ್ ಓನರ್ ಮಗನಪ್ಪ? ಹೌದು ಆಂಟಿ. ಇಷ್ಟ ದಿನ ನಾನು ಡೆಲ್ಲಿಲಿ ಓದ್ತಾ ಇದ್ನೆ. ನಿನ್ನೆ ಸಾಯಂಕಾಲನೇ ಊರಿಗೆ ಬಂದೆ. ಹಾಗಾ? ಹ್ಮ್ ನಿನ್ನೆನೆ ನಾನು ನಿಮ್ಮಮ್ಮ ನಿನ್ ಬಗ್ಗೆ ಮಾತಾಡ್ತಿದ್ವಿ. ಹ್ಮ್. ಸರಿ, ಏನಪ್ಪ ವಿಷಯ? ನೀವಿನ್ನೂ ರೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ಅದಕ್ಕೆ ರೆಂಟ್ ಅಮೌಂಟ್ನ ಇಸ್ಕೊಂಬ ಅಂತ ಅಮ್ಮ ನಾನು ಕಳ್ಸಿದ್ರು. ಹೌದಾ? ಹ್ಮ್ ಕಾಸೋಗಿ ATM ಅಲ್ಲಿ ತರ್ಬೇಕು. ಸಾಯಂಕಾಲ ಬಂದ್ ತಗೊಂಡೋಗು. ಪರವಾಗಿಲ್ಲ ಆಂಟಿ, ಏನು ಸಮಸ್ಯೆ ಇಲ್ಲ. ನಾನು ಸಾಯಂಕಾಲ ಬಂದು ಇಸ್ಕೊಂತೀನಿ. ಸರಿಯಪ್ಪ, ಸಾಯಂಕಾಲ ಬಾ. ಹ್ಮ್ ಹಲೋ. ಹೇಳಿ ಅಮ್ಮ. ಹಾ, ಎಲ್ಲೇ ಇದೀಯಾ? ಅಮ್ಮ, ಹೇಳ್ತಾನೆ ಬಂದೆ. ಸೂಪರ್ ಮಾರ್ಕೆಟ್ ಅಲ್ಲೇ ಇದೀನಿ. ಏನ್ ವಿಷಯ ಹೇಳಮ್ಮ. ಹೌದಾ? ನೀನ್ ಬರಕ್ ಇನ್ನು ಎಷ್ಟ್ ಹೊತ್ತಾಗತ್ತೆ? ಅಮ್ಮ, ಈಗ ತಾನೇಮ್ಮ ಬಂದೆ. ನಾನ್ ಬರಕ್ ಇನ್ನು 1 ಗಂಟೆ ಹೊತ್ತಾಗತ್ತೆ. ಏನ್ ವಿಷಯ ಹೇಳು. ಮನೆಗ್ ಬರ್ಬೇಕಾದ್ರೆ ATMಗ್ ಹೋಗಿ ಒಂದ್ 15,000 ರೂಪಾಯಿ ತಗೊಂಡ್ ಬಾ, ಸರಿನಾ? 15,000ನಾ? ಯಾತಕಮ್ಮ? ಮನೆ ಬಾಡಿಗೆ ಕಟ್ಬೇಕು. ಓನರ್ ಮಗ ಬರ್ತೀನಿ ಅಂತ ಹೇಳಿದಾನೆ, ಅದಕ್ ದುಡ್ಡು ಬೇಕು. ಹೌದಾ? ಸರಿ ಸರಿ, ನಾನ್ ಬರುವಾಗ ತಗೊಂಡ್ಬರ್ತೀನಿ. ಹಾ, ಸರಿ. ಬಾ, ಒಳಗ್ ಬಾ. ಹ್ಮ್. ಏನೇ, ಕಾಸ್ಮೆಟಿಕ್ಸ್ ಎಲ್ಲ ತಂದ್ಬಿಟ್ಯಾ? ಹೌದಮ್ಮ, 2 ನೈಲ್ ಪಾಲಿಶ್ ಮಾತ್ರ ತಗೊಂಡೆ. ಏನು, 2 ನೇಲ್ ಪಾಲಿಶ್ ತರಕ್ಕೆ ಅಷ್ಟ್ ದೂರ ಹೋಗ್ ಬಂದ್ಯಾ? ಸರಿ, ಹಣ ತರಕ್ ಹೇಳ್ದಲ್ಲ, ತಂದ್ಯಾ? ತಗೊಂಬಂದೆ ಅಮ್ಮ. ಹಾ, ಕೊಡು. ಸರಿ, ಬಾ. ಹಲೋ. ಹಾಯ್ ಶ್ವೇತಾ, ಹಾಯ್. ಏನ್ ಹೇಳಿ. ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅದಿರ್ಲಿ, ನಾನು 1 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ನೀವು ಫೋನ್ ಎತ್ತಾ ಇಲ್ಲ. ತುಂಬಾ ಬಿಸಿನಾ? ಹೌದು ರೀ, ನಾನ್ ಸ್ವಲ್ಪ ಬಿಸಿಯಾಗಿದ್ದೆ. ಅದಕ್ಕೆ ನಿಮ್ ಕಾಲ್ನ ಎತ್ತಿ ಮಾತಾಡಕ್ಕಾಗ್ಲಿಲ್ಲ. ಆಯ್ತು ರೀ, ಯಾಕೆ ನನಗೆ ಫೋನ್ ಮಾಡಿದ್ರಿ? ಏನಿಲ್ರಿ, ಬೆಳಿಗ್ಗೆಯಿಂದ ನಿಮ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ರೀ. ಅದಕ್ಕೆ ನಿಮ್ಮ ಹತ್ರ ಮಾತಾಡೋಣ ಅಂತ ಕಾಲ್ ಮಾಡಿದ್ದೆ. ತುಂಬಾ ಹೊತ್ತು ಫೋನಲ್ಲೇ ಮಾತಾಡ್ತಾ ಇದೀವಿ. ನಿಮ್ಮನ್ನ ನೇರವಾಗಿ ಭೇಟಿ ಆಗ್ಬೇಕಂತ ಅನಿಸ್ತಾ ಇದೆ. ಈ ವಾರದಲ್ಲಿ ನಾವಿಬ್ರು ಎಲ್ಲಾದ್ರೂ ಮೀಟ್ ಆಗೋಣ? ಹಲೋ, ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ 4 ತಿಂಗಳೇ ಆಗಿರತ್ತಲ್ವಾ? ಈಗ ತಾನೇ 3 ತಿಂಗಳಿಂದ ಫೋನಲ್ಲಿ ಮಾತಾಡ್ತಾ ಇದೀವಿ ನಾವು.
ಅಷ್ಟ್ರೊಳಗಡೆ ಮೀಟ್ ಮಾಡ್ಬೇಕಾ? ಇನ್ನು 1 ತಿಂಗಳಾಗ್ಲಿ, ಆಮೇಲೆ ನೋಡೋಣ. ಏನದು? ಇನ್ನೂ 1 ತಿಂಗಳ ವೇಟ್ ಮಾಡ್ಬೇಕಾ? ಅಯ್ಯೋ, ನಾನ್ ತುಂಬಾ ಪಾಪ ರೀ. ನಿಮ್ಮನ್ನ ಯಾವಾಗ ಭೇಟಿ ಆಗ್ತೀನಿ ಅಂತ ಕಾಯ್ತಾ ಇದೀನ್ರಿ. ಈ ವಾರದಲ್ಲಿ ಭೇಟಿ ಆಗೋಣ, ಸರಿನಾ? ಸರಿ, ನೋಡೋಣ. ಹಲೋ, ಏನ್ರಿ ಈ ತರ ಮಾತಾಡ್ತಾ ಇದ್ದೀರಾ? ನಿಮ್ಮನ್ನ ಭೇಟಿ ಆಗ್ಬೇಕಂತ ಕಾಯ್ತಾ ಇದ್ದೀನ್ರಿ. ಪ್ಲೀಸ್ ರೀ, ಈ ವಾರದಲ್ಲಿ ಫ್ರೀ ಟೈಮ್ ಇದ್ರೆ ಹೇಳ್ರಿ, ಇಬ್ರು ಭೇಟಿ ಆಗೋಣ. ಹೌದಾ? ಸರಿ, ಹಾಗಾದ್ರೆ ಬರೋ ವಾರ ಸಂಡೇ ನೀವು ಫ್ರೀ ಆಗಿರ್ತೀರಾ? ಹಲೋ, ನೀವು ಭೇಟಿ ಆಗ್ಬೇಕಂತ ಹೇಳಿದ್ರೆ ನಾನು ಯಾವಾಗ ಬೇಕಾದ್ರೂ ಫ್ರೀ. ಯಾವಾಗ ಭೇಟಿ ಆಗ್ಬೇಕಂತ ಹೇಳಿ. ಸರಿ, ಬರೋ ಸಂಡೇ ಫ್ರೀ ಟೈಮ್ ನೋಡಿ ನಿಮಗೆ ಹೇಳ್ತೀನಿ ನಾನು. ಆವಾಗ ನಾವು ಮೀಟ್ ಮಾಡೋಣ. ಹೌದಾ? ತುಂಬಾ ಥ್ಯಾಂಕ್ಸ್ ಕಣ್ರಿ. ಇಷ್ಟು ಬೇಗ ಒಪ್ಕೊಂತೀರಂತ ನಾನು ಅನ್ಕೊಂಡೇ ಆ, ಇರ್ಲಿಲ್ಲ. ಯಾರೋ ಮನೆಗೆ ಬರೋ ತರ ಇದೆ, ಆಮೇಲೆ ಮಾತಾಡ್ತೀನಿ ನಾನು. ಹಾ, ಸರಿ ರೀ. ಆಂಟಿ ಆಂಟಿ ಆಂಟಿ, ಯಾರೀ ನೀವು? ನಾನು ಹೌಸ್ ಓನರ್ ಮಗ ರೀ. ಆಂಟಿ ಇಲ್ವಾ? ಸಾಯಂಕಾಲ ಬಾಡಿಗೆ ಕೊಡ್ತೀನಂತ ಹೇಳಿದ್ರು, ಅದಕ್ಕೆ ಬಂದೆ ನಾನು. ಹೌದಾ? ಸ್ವಲ್ಪ ವೇಟ್ ಮಾಡಿ. ಅಮ್ಮ ಒಳಗ್ ಕೆಲ್ಸ ಮಾಡ್ತಾ ಇದಾರಂತ ಕಾಣುತ್ತೆ, ನಾನು ಹೋಗಿ ಹೇಳ್ತೀನಿ. ಸರಿ. ಅಮ್ಮ, ಅಮ್ಮ, ಏನಕ್ಕೆ ಹೋಗ್ತಿದ್ಯಾ? ಏನ್ ವಿಷಯ? ಹೌಸ್ ಓನರ್ ಮಗ ಬಂದಿದ್ದಾರೆ. ಮನೆ ಬಾಡಿಗೆ ಕೊಡ್ಬೇಕು ಅಂದ್ಯಲ್ಲ, ಅದನ್ನ ತಗೊಳಕ್ ಬಂದಿದ್ದಾರೆ. ಸರಿ. ತಗೊಳಪ್ಪ, ಇದ್ರಲ್ಲಿ 15,000 ಇದೆ, ಎಣಿಸ್ಕೊ. ಥ್ಯಾಂಕ್ಸ್ ಆಂಟಿ. ಪರವಾಗಿಲ್ಲಪ್ಪ. ಸರಿ ಆಂಟಿ, ಬರ್ತೀನಿ. ಹಾ, ಹೋಗ್ಬಿಟ್ ಬಾಪ್ಪ. ಹಲೋ. ಹಲೋ, ಏನ್ ವಾಯ್ಸ್ ಡಲ್ ಆಗಿದೆ? ಮಲ್ಕೊಂಡಿದ್ದೀರಾ? ಇಲ್ಲ ರೀ, ಏನ್ ವಿಷಯ ಹೇಳಿ. ಏನಿಲ್ರಿ, ನಿಮ್ ಜೊತೆ ಮಾತಾಡ್ಬೇಕಂತ ಅನ್ಕೊಂಡೆ, ಅದಕ್ಕೆ ಫೋನ್ ಮಾಡಿದೆ. ಹೌದಾ? ನಾನೇ ನಿಮಗೆ ಕಾಲ್ ಮಾಡಿ ಮಾತಾಡ್ಬೇಕು ಅಂತ ಇದ್ದೆ. ಹೌದಾ? ತುಂಬಾ ಆಶ್ಚರ್ಯ ಆಗ್ತಾ ಇದೆ. ಸರಿ, ನನ್ ಜೊತೆ ಏನು ಮಾತಾಡ್ಬೇಕಂತ ಇದ್ದೀರಾ ಹೇಳಿ. ನಿಮ್ಮಿಂದ ನನಗೊಂದು ಚಿಕ್ಕ ಹೆಲ್ಪ್ ಮಾಡಕ್ಕಾಗತ್ತಾ? ಹೆಲ್ಪಾ? ಏನ್ ಹೆಲ್ಪ್ ರೀ? ನನಗೆ ಸ್ವಲ್ಪ ಅರ್ಜೆಂಟಾಗಿ ದುಡ್ಡು ಬೇಕಾಗಿತ್ತು, ಹೆಲ್ಪ್ ಮಾಡಕ್ಕಾಗತ್ತಾ? ದುಡ್ಡು ಬೇಕಾ? ಎಷ್ಟ್ರಿ ಬೇಕು? ಒಂದು 25,000 ಬೇಕಾಗಿದೆ ರೀ. ನನ್ನ ಅಮ್ಮಂಗೆ ಇದ್ದಕ್ಕಿದ್ದಾಗೆ ಹುಷಾರಿಲ್ದೆ ಹೋಯ್ತು, ಅವ್ರನ್ನ ಹಾಸ್ಪಿಟ್ಲಲ್ಲಿ ಸೇರಿಸ್ಬೇಕ್ರಿ. ಹಾಸ್ಪಿಟಲ್ ಖರ್ಚಿಗೆಲ್ಲ ದುಡ್ಡು ಬೇಕು, ಸ್ವಲ್ಪ ಕೊಟ್ಟು ಹೆಲ್ಪ್ ಮಾಡ್ತೀರಾ? ನಾಳೆ ಬೆಳಿಗ್ಗೆನೆ ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ಬೇಕ್ರಿ. ಯಾರನ್ನ ಕೇಳ್ಬೇಕಂತ ಗೊತ್ತಾಗದೆ ಯೋಚನೆ ಮಾಡ್ತಾ ಇದ್ದೆ ನಾನು. ನೀವು ಸ್ವಲ್ಪ ಹೆಲ್ಪ್ ಮಾಡಿದ್ರೆ ತುಂಬಾ ಉಪಕಾರ ಆಗತ್ತೆ. ಅಯ್ಯೋ, ಏನ್ರಿ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ? ಇದೆಲ್ಲ ಒಂದು ದೊಡ್ಡ ವಿಷಯನೇ ಅಲ್ಲ. ನಾನ್ ಕೊಡ್ತೀನ್ರಿ. ಹೌದು, ದುಡ್ಡನ್ನ ಹೇಗೆ ಕಳ್ಸೋದು? ಫೋನ್ ಪೇ ಇಲ್ಲ ಅಂದ್ರೆ ಗೂಗಲ್ ಪೇ ನಂಬರ್ ಕಳಿಸ್ಲಾ? ಇಲ್ಲಾಂದ್ರೆ ನಾನು ಸ್ಕ್ಯಾನರ್ನ ವಾಟ್ಸಪ್ಪಲ್ಲಿ ಕಳಿಸ್ತೀನಿ, ಅದನ್ನ ಸ್ಕ್ಯಾನ್ ಮಾಡಿ ಕಳಿಸ್ತೀರಾ? ಹಾ, ಓಕೆ ರೀ, ನೀವು ಸ್ಕ್ಯಾನರೇ ಕಳಿಸಿ, ನಾನು ಕಳಿಸ್ತೀನಂತೆ. ಇಲ್ಲಿ ನೋಡಿ, ನನ್ನ ವರ್ಗಲ್ ವ್ಯಕ್ತಿ ತರ ನೋಡ್ಬೇಡಿ. ನಾನು ನಿಮ್ಮ ಫ್ಯಾಮಿಲಿ ತರಾನೇ. ನಿಮಗೆ ಏನ್ ಸಹಾಯ ಬೇಕಿದ್ರು ನನ್ನ ಹತ್ರ ಕೇಳಿ, ಸರಿನಾ? ತುಂಬಾ ತುಂಬಾ ಥ್ಯಾಂಕ್ಸ್ ರೀ. ಅರೆ, ನೀವು